ಸೋಮಶೇಖರ್ ಬಗ್ಗೆ ಅಪಪ್ರಚಾರ ಮಾಡುತ್ತಿರುವ ವಿರೋಧಿಗಳಿಗೆ ಟಾಂಗ್ ಕೊಟ್ಟ ಟ್ರಾವೆಲ್ಸ್ ಮಂಜುನಾಥ್. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಹಾಗೂ ಮಾಜಿ ಸಹಕಾರ ಸಚಿವ ಎಸ್.ಟಿ. ಸೋಮಶೇಖರ್ ಗೌಡ್ರ ವಿರುದ್ಧ ವಿರೋಧಿಗಳು ಅಪಪ್ರಚಾರ ಮಾಡುತ್ತಿದ್ದಾರೆ. ವಿರೋಧಿಗಳಿಗೆ ತಾಕತ್ತಿದ್ರೆ ನಮ್ಮ ಶಾಸಕರ ರೀತಿ ಕಾರ್ಯಗಳನ್ನು ಮಾಡಿ ತೋರಿಸಬೇಕು, ಅದ್ಬಿಟ್ಟು ಗಾಳಿಯಲ್ಲಿ ಗುಂಡು ಹಾರಿಸುತ್ತಾ ಹೋಗುವುದಲ್ಲ ಎಂದು ಬೆಂಗಳೂರು ಪಶ್ಚಿಮ ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಉಪಾಧ್ಯಕ್ಷ ಹಾಗೂ ಭೈರವ ಗ್ರೂಪ್ಸ್ನ ಮಾಲೀಕರಾದ ಟ್ರಾವೆಲ್ಸ್ ಮಂಜುನಾಥ್ ಅವರು ವಿರೋಧಿಗಳ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ದೊಡ್ಡಬಿದ್ರಕಲ್ ವಾರ್ಡಿನ ತಿಪ್ಪೇನಹಳ್ಳಿ ಸರ್ಕಲ್ನ ಭೈರವೇಶ್ವರ ಸಮುದಾಯ ಭವನದ ಮುಂಭಾಗದಲ್ಲಿ ಬ್ಲೂಸೆ ಮೈದಾನದಲ್ಲಿ ಮಹಿಳಾ ದಿನಾಚರಣೆ ಕಾರ್ಯಕ್ರಮದ ಪೂರ್ವ ತಯಾರಿ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಯಾವುದೇ ಕಾರಣಕ್ಕೂ ಎಸ್.ಟಿ. ಸೋಮಶೇಖರ್ ಅವರನ್ನು ಸೋಲಿಸಲು ನಾವು ಬಿಡುವುದಿಲ್ಲ. ನಾವು ಎಲ್ಲರೂ ಅವರ ಬೆಂಬಲಕ್ಕೆ ದೃಢವಾಗಿ ನಿಂತಿದ್ದೇವೆ. ವಿರೋಧಿಗಳನ್ನು ಎಲ್ಲಿ ಬಿಡಬೇಕೋ ಅಲ್ಲಿ ಬಿಡುತ್ತೇವೆ ಎಂದು ಹೇಳಿದರು. ನಮ್ಮ ಶಾಸಕರ ಬಗ್ಗೆ ಯಾರು ಮಾತನಾಡ್ತಿದ್ದಾರೋ ಅವರಿಗೆಲ್ಲ ನಾವು ಸೂಕ್ತ ಉತ್ತರ ನೀಡುತ್ತೇವೆ ಎಂದು ಹೇಳಿದರು. ಎಸ್.ಟಿ. ಸೋಮಶೇಖರ್ ಅವರು ಕ್ಷೇತ್ರದ ಅಭಿವೃದ್ಧಿಗಾಗಿ ಅನೇಕ ಜನಪರ ಕಾರ್ಯಗಳನ್ನು ಯಶಸ್ವಿಯಾಗಿ ನಡೆಸಿದ್ದಾರೆ ಎಂದು ಹೇಳಿದರು. ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಎಸ್.ಟಿ. ಸೋಮಶೇಖರ್ ಅವರನ್ನು ಅತ್ಯಧಿಕ ಮತಗಳ ಅಂತರದಿಂದ ಗೆಲ್ಲಿಸಿಕೊಂಡು ಬಂದು ತಮ್ಮ ಬೆಂಬಲಿಗರ ಶಕ್ತಿ ಮತ್ತು ಜನರ ವಿಶ್ವಾಸ ಏನು ಎಂಬುದನ್ನು ತೋರಿಸುತ್ತೇವೆ ಎಂದು ಟ್ರಾವೆಲ್ಸ್ ಮಂಜುನಾಥ್ ವಿರೋಧಿಗಳಿಗೆ ಟಾಂಗ್ ಕೊಟ್ಟರು. ಈ ಸಂದರ್ಭದಲ್ಲಿ ಬೆಂಗಳೂರು ಪಶ್ಚಿಮ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಬೀದಿ ವ್ಯಾಪಾರಿಗಳ ಘಟಕದ ಅಧ್ಯಕ್ಷರಾದ ಕೇಶವಮೂರ್ತಿ, ಕಾಂಗ್ರೆಸ್ ಮುಖಂಡ ಸುರೇಶ್ ಗೌಡ್ರು, ನಾರಾಯಣಪ್ಪ, ಮಹಿಳಾ ಪ್ರಧಾನ ಕಾರ್ಯದರ್ಶಿ ಮಹಾಲಕ್ಷ್ಮಿ ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು. ನಾವು ಪ್ರತಿಯೊಂದು ಊರಲ್ಲಿ, ಪ್ರತಿಯೊಂದು ಗ್ರಾಮದಲ್ಲೂ, ಪ್ರತಿಯೊಂದು ವಾರ್ಡಲ್ಲೂ ಎಲ್ಲ ಕೆಲಸ ಮುಗಿಸಿದ್ದಾರೆ. ಯಾವ ಕೆಲಸನೂ ಪೆಂಡಿಂಗ್ ಇಲ್ಲ. ಇನ್ನು ಇದ್ರೆ 20% ಕೆಲಸ ಇದೆ, ಅದನ್ನು ಮುಗಿಸ್ಬಿಡ್ತಾರೆ. ನಮ್ಮ ಕಾರ್ಪೊರೇಟರ್ ಆಗೋದ್ರೊಳಗಡೆ ಅದನ್ನು ಮುಗಿಸ್ತಾರೆ. ಎಲೆಕ್ಷನ್ ಆಗೋದ್ರೊಳಗಡೆ ಅವ್ರನ್ನ ಹೈಯೆಸ್ಟ್ ಲೀಡಿಂಗಲ್ಲಿ ತರ್ತೀವಿ, ಅದಂತೂ ಗ್ಯಾರಂಟಿ. ಹೈಯೆಸ್ಟ್ ಲೀಡಿಂಗು ಯಾರು ಮಾತಾಡ್ಕೊಳ್ಳಿ, ಯಾರು ಬೇಕಾದ್ರೂ ಮಾತಾಡ್ಕೊಳ್ಳಿ. ಕ್ರಮವನ್ನು ದೊಡ್ಡಬಿದರಕಲ್ಲು, ಕೆಂಪೇಗೌಡ ನಗರ, ಅಂದ್ರಳ್ಳಿ ಈ 3 ವಾರ್ಡಿಂದ 20,000 to 30,000 ಜನ ಇಲ್ಲಿ ಆಗಮಿಸಲಿದ್ದಾರೆ. ಅಂದರೆ ಭಾನುವಾರ ಇದೇ ಜಾಗದಲ್ಲಿ ಭಾನುವಾರ 5ನೇ ತಾರೀಕು ಬಂದು ಇಲ್ಲಿ ಬಹುಮಾನ ವಿತರಣೆ, ಫಸ್ಟ್ ಫೇಜು, ಸೆಕೆಂಡ್ ಫೇಜು, ಥರ್ಡ್ ಫೇಜು ಬಿಟ್ಟವ್ರಿಗೆಲ್ಲ ಬಹುಮಾನ ಇದೆ. ಅದು 30,000 ಜನಕ್ಕೆ ಅನುದಾನ ಮಾಡಿದ್ದಾರೆ. ಚೆನ್ನಾಗಿ ಮಾಡಿಸಿದ್ದಾರೆ. ಊಟ ತಿಂಡಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ವ್ಯವಸ್ಥೆನೂ ಚೆನ್ನಾಗಿ ಮಾಡಿದ್ದಾರೆ. ಅವ್ರಿಗೆ ನಾವು ಕೃತಜ್ಞತೆ ಹೇಳ್ಬೋದು, ನಾವು ಸೋಮಶೇಖರನವ್ರಿಗೆ. ಆದರೆ ನಮ್ಮ ಸುತ್ತಮುತ್ತ ನಮ್ಮ ಲೀಡ್ರುಗಳೂ ಭಾರಿ ಸಪೋರ್ಟಿಂಗ್ ಇದೆ, ಚೆನ್ನಾಗಿದೆ. ಅವ್ರಿಗೂ ಧನ್ಯವಾದಗಳು. ಮುಂದೆ ಎಲ್ಲ ನಮ್ಮ ಕಾರ್ಯಕರ್ತಗಳು ಒಂದು ಸಂಘಟನೆ ಸೇರಿಕೊಂಡು ನಾವು ಏನೇನು ಮಾಡಬೇಕು, ಯಾವ ಥರ ಮಾಡಬೇಕು, ಸೋಮಶೇಖರನ್ನ ಯಾವ ಥರ ಮುಂದೆ ತರಬೇಕು, ಅವೆಲ್ಲ ನಾವು ವಿಶ್ವಾಸದಿಂದ ಅವನ್ನ ಮುಂದಕ್ಕೆ ತರಬೇಕು ಅಂತ ನಮಗೆ ಆಸೆ ಇದೆ. ಅವ್ರು ಯಾವುದೇ ಕಾರಣಕ್ಕೂ ಅವ್ರನ್ನ ಬಿಡೋದಿಲ್ಲ, ಮಾಡೇ ಮಾಡ್ತೀವಿ ಅಂತ ನಾನು ಹೇಳ್ತೀನಿ. ಅದೇ ರೀತಿ ಈ ಕಾರ್ಯಕ್ರಮ ಈ ಪ್ರೋಗ್ರಾಮು ಮಹಿಳೆ ರಂಗೋಲಿ ಪ್ರೋಗ್ರಾಮನ್ನು ಫಿಕ್ಸ್ ಮಾಡಿದ್ದಾರೆ. ಬಟ್ ನಮ್ಮ ಮಹಿಳೆಯರಿಗೆ ಎಲ್ಲ ಅನುಕೂಲ ಆಗಲಿ ಅಂತ ನಮ್ಮ ಎಸ್.ಟಿ. ಸೋಮಶೇಖರನವ್ರು ಹೇಳಿದ್ದಾರೆ. ಬಟ್ ಎಲ್ಲರಿಗೂ ಬಹುಮಾನ ಸಿಗುತ್ತೆ, ಯಾರಿಗೂ ಇಲ್ಲ ಅಂತ ಹೇಳ್ತಾ ಇಲ್ಲ. ಚೆನ್ನಾಗಿ ನಡ್ಕೊಂಡು ಹೋಗ್ತಾಯಿದೆ. ಅದರಿಂದ ನಮ್ಮ ರಂಗೋಲಿ ಸ್ಪರ್ಧೆಯಿಂದ ನಮ್ಮ ಮಹಿಳೆಯವರೇ ಜಾಸ್ತಿ ಅಂಗವಾಗಿ ಸೇರಿ ನಮ್ಮ ಎಸ್.ಟಿ. ಸೋಮಶೇಖರ್ಗೆ ಬಲ ಕೊಡ್ತಾ ಇದ್ದಾರೆ. ಆ ಸಪೋರ್ಟಿಂಗು ನಾವು ಕೂಡ ಸೇರಿಕೊಂಡು ಅವ್ರ ಜೊತೆಯಲ್ಲಿ ಇದ್ದೀವಿ. ಇವು ಒಂದು 30,000 ಜನ ತನಕ ಸೇರಿ ಅವ್ರಿಗೆ ಈ ರಂಗೋಲಿ ಸ್ಪರ್ಧೆ ಮಾಡಿ ಮುಂದೆ ನಮ್ಮ ಸೋಮಶೇಖರ್ಗೆ ಭಾರಿ ಸಪೋರ್ಟಿಂಗ್ ಇರಬೇಕು ಅಂತೇಳಿ ಈ ರಂಗೋಲಿ ಸ್ಪರ್ಧೆಯನ್ನು ಮಾಡಿ ಬಲಪಡಿಸ್ಬೇಕು ಅಂತೇಳಿ ಮಾಡ್ತಾಯಿದ್ದೀವಿ. ಎಲ್ಲರಿಗೂ ಧನ್ಯವಾದ. ನಮ್ಮ ಈ ಭಾಗದಲ್ಲಿ ಈ 3 ವಾರ್ಡಿಂದ ಹೆಚ್ಚಿನ ಜನಸಂಖ್ಯೆಯಲ್ಲಿ ಹೆಣ್ಮಕ್ಳು ಸೇರಬೇಕು. ಅವ್ರ ಹೆಣ್ಮಕ್ಳಿಗೋಸ್ಕರನೇ ಈ ಫಂಕ್ಷನ್ ಮಾಡ್ತಾ ಇರೋದು ನಮ್ಮ ಎಸ್.ಟಿ. ಸೋಮಶೇಖರನವರು. ಅದಕ್ಕೋಸ್ಕರನೇ ಪ್ರತಿ ಒಂದು 5 ತಿಂಗಳು ಒಂದು ಸಾರಿ, 6 ತಿಂಗಳು ಒಂದು 5 ತಿಂಗಳು ವರ್ಷಕ್ಕೆ ಒಂದೊಂದು ಪ್ರೋಗ್ರಾಮ್ನ ಫಿಕ್ಸ್ ಮಾಡ್ತಲೇ ಇದ್ದಾರೆ. ಬಟ್ ಅವ್ರು ಬಿಟ್ಟರೆ ಇನ್ಯಾರೂ ಆ ಥರ ಮಾಡೋದಿಲ್ಲ. ನಮ್ಮ MLA ಗ್ರೇಟ್ ಅಂತ ಹೇಳ್ಬೋದು. ಅದಕ್ಕೆ ನಾನು ಅಭಿನಂದನೆ ಹೇಳ್ತೀನಿ. ನಮಸ್ಕಾರ. ಮಂಜುನಾಥ್ ಅಂತ, ಬೆಂಗಳೂರು ನಗರ ಜಿಲ್ಲಾ ಉಪಾಧ್ಯಕ್ಷರು, ದೊಡ್ಡಬಿದರಕಲ್ಲು ವಾರ್ಡು. ಈ ಫಂಕ್ಷನ್ನು ನಮ್ಮ ತಿಪ್ಪೇನಹಳ್ಳಿ ಸರ್ಕಲ್ಲು ಭೈರವೇಶ್ವರ ಸಮುದಾಯ ಭವನ, ಭೈರವೇಶ್ವರ ಸಮುದಾಯ ಭವನ ಎದುರುಗಡೆನೇ ಬ್ಲೂಜೆ ಅಂತ ಒಂದು ಲೇಔಟ್ ಇದೆ. ಆ ಲೇಔಟು ನಮ್ಮ ಕೃಷ್ಣಪ್ಪನವರು, ನಮ್ಮ ಕೃಷ್ಣಪ್ಪ ಅವ್ರ ಲ್ಯಾಂಡ್ ಇದು.
ಅವರು ನಮ್ಮ ಯಾವುದೇ ಕಾರಣಕ್ಕೂ ಇಲ್ಲ ಅನ್ನಲ್ಲ, ಎಲ್ಲದಕ್ಕೂ ಕೊಟ್ಟು ಸಹಕರಿಸ್ತಾರೆ. ಅದು ನಮ್ಮ ಸೋಮಶೇಖರ್ ಅವ್ರ ಹತ್ರ ಚೆನ್ನಾಗಿದ್ದಾರೆ. ಪ್ರಿಯಾಕೃಷ್ಣ ಅವರು ಎಲ್ಲದಕ್ಕೂ ಸಪೋರ್ಟ್ ಮಾಡಿ, ಅವ್ರಿಗೂ ಸಪೋರ್ಟ್ ಇದೆ. ನಮ್ಮ ಸೋಮಶೇಖರ್ಗೂ ಸಪೋರ್ಟ್ ಮಾಡಿ ಅವ್ರಿಗೆ ಈ ಜಾಗವನ್ನು ಕೊಡ್ತಾ ಇರ್ತಾರೆ. ಯಾವ ಫಂಕ್ಷನ್ ಮಾಡಿದ್ರು ಈ ಜಾಗ ಕೊಡ್ತಾ ಇರ್ತಾರೆ. ಈ ಜಾಗ ತಿಪ್ಪೇನಹಳ್ಳಿ ಸರ್ಕಲ್ಲು ಭೈರವೇಶ್ವರ ಸಮುದಾಯ ಭವನ ಬ್ಲೂಜೆ ಎದುರುಗಡೆ ಅಲ್ಲಿ ಈ ಜಾಗ ಏರ್ಪಡಿಸಿದ್ದಾರೆ. ನಮಸ್ಕಾರ. ಮಹಿಳೆಯರಿಗೋಸ್ಕರ ನಮ್ಮ ಮಹಿಳಾ ದಿನಾಚರಣೆ ಕಾರ್ಯಕ್ರಮದ ಅಂಗವಾಗಿ ಮನೆ ಮನೆ ರಂಗೋಲಿ ಕಾರ್ಯಕ್ರಮವನ್ನು ಇವತ್ತು ಅವರು ವಿಶೇಷವಾಗಿ ನಮ್ಮ ಎಸ್ ಟಿ ಸೋಮಶೇಖರ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತದೆ. ಭಾನುವಾರ 5ನೇ ತಾರೀಕು 7ನೇ ತಿಂಗಳು 2026ನೇ ತಾರೀಕಂದು ಇದೇ ಬ್ಲೂಜಿ ಮೈದಾನದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಏನು 20,000 ಜನಕ್ಕೆ ಒಂದು ಊಟದ ವ್ಯವಸ್ಥೆ ಇರ್ಬೋದು, ಒಂದು ಯಾವುದೋ ಊಟದ, ಆಮೇಲೆ ಬಹುಮಾನ ವಿತರಣೆ ಬೇರೆ ಇಟ್ಕೊಂಡಿದ್ದಾರೆ. ಅದರಲ್ಲಿ ವಿಶೇಷ ಬಹುಮಾನ ಅಂತ ಇಟ್ಕೊಂಡಿದ್ದಾರೆ ಮಹಿಳೆಯರಿಗೋಸ್ಕರ. ಆಮೇಲೆ ಪ್ರತಿಯೊಂದು ಕಾರ್ಯಕ್ರಮವೂ ಇಲ್ಲಿ ಮಾಡಬೇಕು ಅಂತ ಈ ಭಾಗದಲ್ಲಿ ಹಮ್ಮಿಕೊಂಡಿದ್ದಾರೆ. ಹೆಚ್ಚಿನ ರೀತಿ ಮಹಿಳೆಯರು ಬರ್ತಾರೆ, ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಲಿ ಅಂದ್ಬಿಟ್ಟು ಅದರಲ್ಲೂ ವಿಶೇಷವಾಗಿ ಕೆಂಪೇಗೌಡ ನಗರ ವಾರ್ಡು, ಅಂದ್ರಳ್ಳಿ ವಾರ್ಡು ಹಾಗೂ ದೊಡ್ಡಬಿದ್ರಕಲ್ಲು ವಾರ್ಡು ಮಹಿಳೆಯರಿಗೋಸ್ಕರ ಈ ಕಾರ್ಯಕ್ರಮ ರಂಗೋಲಿ ಕಾರ್ಯಕ್ರಮದ ವಿಶೇಷ ಕಾರ್ಯಕ್ರಮನ ಇಲ್ಲಿ ಬಹುಮಾನ ವಿತರಣೆಯೂ ಇರ್ತದೆ. ಅವ್ರಿಗೆ ಒಂದು ಸಮಾಧಾನಕವಾದ ಬಹುಮಾನವನ್ನು ವಿತರಣೆ ಮಾಡ್ತಾರೆ. ಎಷ್ಟು ಜನರಿಗೆ ಬಹುಮಾನ ಕೊಡ್ತಾರೆ ಸರ್? ಬಹುಮಾನ ಅಂದರೆ ಒಂದು ವಾರ್ಡ್ಗೆ 100 ಜನ ಅಂತ ಒಟ್ಟು 300 ಜನಕ್ಕೆ ಕೊಡೋಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಬಹುಮಾನ ಅಂದರೆ ಏನು ಕೊಡ್ತಾರೆ ಸರ್? ಬಹುಮಾನ ಅಂದರೆ ಸಮಾಧಾನಕರ ಬಹುಮಾನ ಅಂದ್ಬಿಟ್ಟು ಒಂದು ಕುಕ್ಕರ್ ವಿತರಣೆ ಮಾಡ್ತಾ ಇದ್ದಾರೆ. ಆಮೇಲೆ ವಿಶೇಷವಾಗಿ ಅವರಿಗೆ ಒಂದು ಸಮಾಧಾನಕವಾದ ಒಂದು ನಗದು ರೂಪದಲ್ಲೂ ಕೊಡ್ತಾ ಇದ್ದಾರೆ. ಯಾವ್ದಕ್ಕೋಸ್ಕರ ಇದು ಮಾಡ್ತಾರೆ? ಇದು ಮಹಿಳಾ ದಿನಾಚರಣೆಯ ಅಂಗವಾಗಿ ಮನೆ ಮನೆ ರಂಗೋಲಿ ಕಾರ್ಯಕ್ರಮ ಅಂತ. ಯಾಕಂದರೆ ವಿಶೇಷವಾಗಿ ಈ ಎಲ್ಲೂ ಇಡೀ ಕ್ಷೇತ್ರ ನಡೆದಿರಲಿಲ್ಲ, ಅದು ವಿಶೇಷವಾಗಿ ಈ ಕ್ಷೇತ್ರ ಫುಲ್ಲು ನಡೆಸಿದ್ದಾರೆ. ಪ್ರತಿ ಕಾರ್ಯಕ್ರಮಕ್ಕೆ ಎಷ್ಟು ಜನ ಸೇರಿರ್ತಾರೆ ಸರ್? ಒಂದು 25,000ರಿಂದ 30,000 ಜನ ತಕ್ಕೂ ಸೇರ್ತಾರೆ ಸರ್. ಏನೇನು ವ್ಯವಸ್ಥೆ ಮಾಡಿದ್ರು? ಯಾವುದೇ ರೀತಿಯ ಒಂದು ಟೋಕನ್ ಆಲ್ರೆಡಿ ಮನೆ ಮನೆಗೂ ಕೊಟ್ಟಿದ್ದೀವಿ. ಯಾಕೆಂದರೆ ಪ್ರತಿಯೊಂದಕ್ಕೂ ಒಂದು ಬೂತ್ ಲೆವೆಲಲ್ಲಿ ಬೂತ್ ಮಾಡಿ ಪ್ರತಿಯೊಬ್ಬರಿಗೂ ಒಂದು ಕೌಂಟ್ರುಗಳು ಮಾಡಿದ್ದಾರೆ. ಆ ಕೌಂಟ್ರಲ್ಲಿ ಈಸ್ಕೊಂಡು ಯಾವುದೇ ರೀತಿ ತೊಂದರೆ ಆಗದ ರೀತಿಯಲ್ಲಿ ಅವರು ಈಸ್ಕೊಂಡು ಹೋಗ್ಬೋದು ಒಂದು. ಆಮೇಲೆ ವಿಶೇಷವಾಗಿ ಒಂದು ಊಟದ ವ್ಯವಸ್ಥೆನೂ ಅಷ್ಟೇ ಭಾಳ ಅಚ್ಚುಕಟ್ಟಾಗಿ ಒಂದು ಒಬ್ಬಟ್ಟಿನ ಊಟದ ರೀತಿಯಲ್ಲಿ ಒಳ್ಳೆಯ ಅದ್ದೂರಿತನದಲ್ಲಿ ಮಾಡಿದ್ದಾರೆ ನಮ್ಮ ಎಸ್ ಟಿ ಸೋಮಶೇಖರಣ್ಣವರು. ಕೇಶವಮೂರ್ತಿ ಅಂತ. ಅದರಲ್ಲಿ ಈ ಭಾಗದಲ್ಲಿ ನಮ್ಮ ಟ್ರಾವೆಲ್ ಮಂಜಣ್ಣ ಅಂತಲೇ ಇವತ್ತು ಹೆಸರು ತಗೊಂಡಿದ್ದಾರೆ. ಯಾಕಂದರೆ ಮನೆ ಮನೆಗೂ ಅವರು ಭೇಟಿ ಕೊಟ್ಟಿದ್ದಾರೆ ಈ ರಂಗೋಲಿ ಸ್ಪರ್ಧೆ ಬಗ್ಗೆ. ಎಲ್ಲೆಲ್ಲಿ ಏನು ಅಂದ್ಬಿಟ್ಟು ಪ್ರತಿ ಗ್ರಾಮಕ್ಕೂ ಭೇಟಿ ಕೊಟ್ಟಿದ್ದಾರೆ. ಗ್ರಾಮಕ್ಕೆ ಕೊಟ್ಟು ಅವತ್ತು ಅವರು ಯೋಗಕ್ಷೇಮ ಆಗಲಿ, ಅವತ್ತಿನ ಏನು ಎಲ್ಲ ಪ್ರತಿಯೊಂದು ಅವ್ರನ್ನ ಹುರಿದುಂಬಿಸಿ ಇವತ್ತು ಈ ಮಹಿಳೆಯರು ಬರೋ ಕಾರಣವೂ ಇವರು ಸ್ಥಳೀಯವಾಗಿ ಸಂಘಟನೆ ಮಾಡ್ತಾ ಇರೋದು ಮಂಜುನಾಥ್ ಗೌಡರು. ಬ್ಯೂರೋ ರಿಪೋರ್ಟ್ ಅಯ್ಯಣ್ಣ ಮಾಸ್ಟರ್, ಭಾರತ ವೈಭವ ನ್ಯೂಸ್, ಬೆಂಗಳೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.